ಧಾರವಾಡದಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವನ ಸಾವಿಗೆ ಇದುವರೆಗೂ ನ್ಯಾಯ ಸಿಗದಂತೆ ಆಗಿದೆ. ತಮ್ಮ ಮಗನ ಸಾವಿಗೆ ನ್ಯಾಯ ಸಿಗಬೇಕು ಎಂದು ಗೋಳಾಡುತ್ತಾ ಹೋರಾಟ ನಡೆಸಿದ ಕುಟುಂಬದವರಿಗೆ 8 ತಿಂಗಳಾದರೂ ನ್ಯಾಯ ಸಿಕ್ಕೇ ಇಲ್ಲ. ಇದುವರೆಗೂ ಇವರು ಕಣ್ಣೀರಿನಲ್ಲೇ ಕೈ ತೊಳೆಯುತ್ತಿದ್ದಾರೆ. ಮಗನ ನೆನಪಿನಲ್ಲೇ ಕಾಲ ಕಳೆಯುತ್ತಿರುವ ಕುಟುಂಬ ಎಂದಾದರೂ ಒಂದು ದಿನ ನ್ಯಾಯ ಸಿಕ್ಕಿತು ಎಂಬ ನಂಬಿಕೆಯಲ್ಲಿದ್ದಾರೆ. ಹೌದು, 2025ರ ಸೆಪ್ಟೆಂಬರ್ 30ರಂದು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಶಿರಗುಪ್ಪಿ ಎಂಬ ಯುವಕ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮೊದಲು ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತಲೇ ವರದಿಯಾಗಿ ರೈತ ಆತ್ಮಹತ್ಯೆ ಪ್ರಕರಣ ದಾಖಲಾಗಿತ್ತು. ಆದರೆ ಆತನ ಮೊಬೈಲ್ ಪರಿಶೀಲನೆ ವೇಳೆ ಫೈನಾನ್ಸ್ ಒಂದರ ರಿಕವರಿ ಏಜೆಂಟ್ಗಳು ಕೊಟ್ಟಿದ್ದ ಕಿರುಕುಳ ಬಯಲಾಗಿತ್ತು. ಅಲ್ಲದೆ ತಮ್ಮ ಮ್ಯಾನೇಜರ್ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳಿ ಎಂದು ರಿಕವರಿ ಏಜೆಂಟ್ ಮಲ್ಲಿಕಾರ್ಜುನ್ ನನ್ನು ಪ್ರವೋಕ್ ಕೂಡ ಮಾಡಿದ್ದ ಅಂಶ ಬೆಳಕಿಗೆ ಬಂದಿತ್ತು. ಇಲ್ಲಾಂದ್ರೆ ನಾನು ಬಂದು ಮಾಡ್ತೇನೆ ಆ ಥರ ಒಂದು ಕಿರುಕುಳ ಕೊಟ್ಟಿರ್ತಾರೆ. ಇದನ್ನ ನಮ್ಮ ಮೊಬೈಲನ್ನು ಮಲ್ಲಿಕಾರ್ಜುನ್ ಫೈನಾನ್ಸ್ ಒಂದರ ಸಹಾಯದಿಂದ ದ್ವಿಚಕ್ರ ವಾಹನ ಖರೀದಿಸಿದ್ದ. ತನಗೆ ಶಸ್ತ್ರಚಿಕಿತ್ಸೆಯಾಗಿದ್ದರಿಂದ 2-3 ತಿಂಗಳ ಸಾಲದ ಕಂತು ಕಟ್ಟಿರಲಿಲ್ಲ. ಹೀಗಾಗಿ ರಿಕವರಿ ಏಜೆಂಟ್ಗಳು ಆತನಿಗೆ ಕಿರುಕುಳ ಕೊಟ್ಟಿದ್ರು. ಆಡಿಯೋ ಬೆಳಕಿಗೆ ಬಂದ ನಂತರ ಮಲ್ಲಿಕಾರ್ಜುನನ ಪಾಲಕರು ಧಾರವಾಡ ಎಸ್ಪಿ ಕಚೇರಿ ಎದುರು ತಮ್ಮ ಮಗನ ಸಾವಿಗೆ ನ್ಯಾಯ ಬೇಕು ಎಂದು ಪ್ರತಿಭಟನೆ ನಡೆಸಿದ್ರು. ಆನಂತರ ಫೈನಾನ್ಸ್ ಸಿಬ್ಬಂದಿ ಮೇಲೆ ದೂರು ದಾಖಲಾಗಿತ್ತು. ಆದರೆ ಅವರ ಬಂಧನವಾಗುವಷ್ಟರಲ್ಲೇ ಅವರಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿತ್ತು. ಆನಂತರ ಮೊಬೈಲ್ನಲ್ಲಿ ಕಿರುಕುಳ ಕೊಟ್ಟ ಸಿಬ್ಬಂದಿಯ ಧ್ವನಿ ಮುದ್ರಿಕೆಯನ್ನು ಸಂಗ್ರಹಿಸಿದ ಪೊಲೀಸರು ಅವೆರಡೂ ಧ್ವನಿ ಹೋಲಿಕೆಯಾಗುತ್ತದೆಯೇ ಎಂಬುದನ್ನು ಪರಿಶೀಲಿಸಲು FSL ಪರೀಕ್ಷೆಗೆ ಕಳುಹಿಸಿಕೊಟ್ಟಿದ್ರು. ಈ ಧ್ವನಿ ಮುದ್ರಿಕೆಯನ್ನು FSLಗೆ ಕಳುಹಿಸಿಕೊಟ್ಟು ಬರೋಬ್ಬರಿ 8 ತಿಂಗಳಾದರೂ ಇದುವರೆಗೂ ಅದರ ಫಲಿತಾಂಶ ಬಂದಿಲ್ಲ. ಅದೊಂದೇ ಸಾಕ್ಷಿ ಬಲವಾಗಿದ್ದು ಆ ಫಲಿತಾಂಶ ಬಂದ ನಂತರ ಚಾರ್ಜ್ ಶೀಟ್ ಹಾಕಲು ಪೊಲೀಸರು ನಿರ್ಧರಿಸಿದ್ದಾರೆ. ಆ ಧ್ವನಿ ಮುದ್ರಿಕೆಗಳು ಹೋಲಿಕೆಯಾದರೆ ಆರೋಪಿಗಳು ತಪ್ಪಿಸಿಕೊಳ್ಳಲು ಬರುವುದಿಲ್ಲ ಎಂಬುದು ಪೊಲೀಸರ ಅಭಿಪ್ರಾಯವಾಗಿದೆ. ಆದರೆ 8 ತಿಂಗಳಿನಿಂದ FSL ವರದಿಗಾಗಿ ಕಾಯುತ್ತಿದ್ದಾರೆ. ಇತ್ತ ಆರೋಪಿಗಳು ಆರಾಮಾಗಿಯೇ ಓಡಾಡಿಕೊಂಡಿದ್ದಾರೆ. ಇನ್ನು ಹಲವು ಪ್ರಕರಣಗಳಲ್ಲಿ ಶೀಘ್ರ FSL ಫಲಿತಾಂಶಗಳು ಬಂದರೆ ಈ ಪ್ರಕರಣದಲ್ಲಿ ಮಾತ್ರ ವಿಳಂಬ ಯಾಕೆ ಆಗುತ್ತಿದೆ ಎಂಬುದು ಗೊತ್ತಾಗುತ್ತಿಲ್ಲ. ಶೀಘ್ರ FSL ವರದಿ ಬರುವಂತೆ ಪೊಲೀಸರು ಮಾಡಿ ನೊಂದ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ. ನ್ಯೂಸ್ ಡೆಸ್ಕ್, ಸಂಪೂರ್ಣ ನ್ಯೂಸ್, ಬೆಂಗಳೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.